ಪದ್ಮ, ಉಳಿದಿರೋ ಗಿಡಗಳಿಗೂ ನೀರು ಹಾಕ್ರೆ ಅಲ್ಲಿ ನೋಡಿ ಎಲ್ಲ ಒಣಗ್ತಿದೆ. ದೊಡ್ಡಮ್ಮ! ಆದ್ಯಾ, ಮತ್ತೆ ಏನ್ ಮಾಡಿದ್ರೋ ಏನೋ. ಹಾ, ಬನ್ನಿ. ಏನಾಯ್ತೆ ಆದ್ಯಾ? ಏನಾಯ್ತೆ? ಯಾಕೆ ಅಳ್ತಿದೀಯಾ? ಅಪ್ಪ 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 ಇಲ್ಲ ದೊಡ್ಡಮ್ಮ. ನಿಮ್ಮಪ್ಪ ಇಲ್ಲಾಂದ್ರೆ ಏನಮ್ಮ? ಏನ್ ಮಾತಾಡ್ತಿದೀಯೇ? ಎಲ್ಲಿ ಹೋದ್ರು ನಿಮ್ಮಪ್ಪ? ಅಪ್ಪ ತೀರ್ಕೊಂಡ್ಬಿಟ್ರು ದೊಡ್ಡಮ್ಮ. ಆದ್ಯಾ, ಚಿಕ್ಕಪ್ಪ ಸತ್ತೋದ್ರು ಅಂದ್ರೆ ಏನ್ ಅರ್ಥ? ಏನಾಯ್ತಮ್ಮ? ಚಿಕ್ಕಪ್ಪ ಇಲ್ಲ ನೋಡಿ, ಇಲ್ಲ, ಈ ಸೀನುನೆ ನಮ್ಮಪ್ಪನ್ ಸಾಯಿಸ್ಬಿಟ್ಟ. ಏನ್ ಮಾತಾಡ್ತಿದ್ಯಾ ಆದ್ಯಾ? ಈ ನನ್ ಸೀನು ಕಿಶೋರ್ ಅವ್ರನ್ನ ಸಾಯಿಸೋದು ಅಂದ್ರೆ ಏನು? ನನ್ನ ಮಗ ನಿಮ್ಮಪ್ಪನ್ ಯಾಕೆ ಸಾಯಿಸ್ತಾನೆ? ಹೌದು ಆದ್ಯಾ, ನೀನೇನೋ ತಪ್ಪು ತಿಳ್ಕೊಂಡಿದ್ಯಾ, ಹಾಗೆಲ್ಲ ನಡೆದಿರಲ್ಲ. ಹೌದು ಆದ್ಯಾ, ಸೀನಾ ಒಬ್ಬರನ್ನ ಸಾಯಿಸೋಕ್ ನೋಡ್ದ ಅಂದ್ರೆ ಏನು, ಅವನ್ ಸಾಯಿಸಿದಾನೆ ಅಂತ ನಾವು ಕೇಳೋದು ಅಂದ್ರೆ ಏನು? ಅವನಂತ ಕೆಲ್ಸನ ಸತ್ರು ಮಾಡಲ್ಲಮ್ಮ. ನೀನೇನೋ ತಪ್ಪು ತಿಳ್ಕೊಂಡಿದ್ಯಾ. ಅವನನ್ನ ಚಿಕ್ಕ ವಯಸ್ಸಿಂದ ನೋಡ್ತಿರೋದಕ್ಕೆ ಹೇಳ್ತಿದ್ದೀನಮ್ಮ. ನಿನ್ಗ್ಯಾರೋ ಆಗದೆ ಇರೋರು ಸೀನು ಬಗ್ಗೆ ತಪ್ಪಾಗಿ ಹೇಳಿದಾರಮ್ಮ. ಯಾರೋ ಅವನ ಮೇಲೆ ಆಪಾದನೆ ಮಾಡಿದ್ದಾರೆ. ಆದ್ಯಾ, ನೀನ್ ಸುಮ್ನೆ ಆತ್ರ ಪಡ್ತಿದ್ಯಾ. ಮಾವ ಅಂತ ಕೆಲ್ಸ ಮಾಡಿರೋದಿಲ್ಲ. ಮಾವ ಬೇರೆ ಏನಾದ್ರೂ ಮಾಡಿದ್ರು ಕೂಡ ನಂಬಿಡ್ಬೋದು, ಆದ್ರೆ ಅವನಿಂತ ಕೆಲ್ಸನ ಖಂಡಿತ ಮಾಡಿರೋದಿಲ್ಲ. ನಮ್ಮಪ್ಪ ಅವನ್ ಪ್ರೀತಿನ ಬೇಡ ಅಂದ್ರು ಅಂತ ನಮ್ಮಪ್ಪನೇ ಸಾಯಿಸ್ಬಿಟ್ಟ. ನಮ್ಮಪ್ಪ ಒಬ್ರು ಇಲ್ಲ ಅಂದ್ರೆ ನನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಯಾರು ಅಡ್ಡ ಬರೋದಿಲ್ಲ ಅಂತ ಈ ರೀತಿ ಕೆಲಸ ಮಾಡಿದಾನೆ. ಅಯ್ಯೋ ಆದ್ಯಾ, ಹಾಗೆಲ್ಲ ಏನೂ ಇಲ್ಲ. ಅಪ್ಪ ನೀನಾದ್ರೂ ಹೇಳು. ಸುಮ್ನೆ ಇರು ಆದ್ಯಾ, ಸಾಕ್ ನಿಲ್ಸು. ನನ್ ಮಗ ಏನ್ ರೌಡಿನ ಇಲ್ಲ ಗೂಂಡನ ಹಾಗೆ ಮಾಡೋದಿಕ್ಕೆ? ಸುಮ್ನೆ ನನ್ ಮಗನ್ ತಲೆ ಮೇಲೆ ಹಾಗೆಲ್ಲ ಆಪಾದನೆ ಹಾಕ್ಬೇಡ. ನೀವು ನಂಬೋದೇ ಇಲ್ಲ. ನೀವ್ಯಾರು ನಂಬಲ್ಲ ಅಲ್ವಾ ನನ್ನ? ಇರಿ ಮಾವ, ಮಾವ ನೀವೇ ಹೇಳಿ ಮಾವ, ನೀವೇ ಹೇಳಿ. ಏನ್ ಹೇಳ್ಬೇಕಮ್ಮ? ಸೀನು ವೈಜಾಗಿಂದ ಬಂದು ಊರಿನ ಬಸ್ ಇಳಿತಿದ್ದ ಹಾಗೆ ನಿಮ್ ಹತ್ರ ಬಂದ ಅಲ್ವಾ? ಬಂದ
ನಮ್ಮಪ್ಪನ್ಗೂ ದೊಡ್ಡಪ್ಪನ್ಗೂ ಜಗಳ ಆಗಿರೋ ವಿಷಯನ ತಿಳ್ಕೊಂಡು ಆವೇಶದಲ್ಲಿ ನಮ್ಮಪ್ಪನ ಸಾಯಿಸ್ತೀನಿ ಅಂತ ಅವ್ರನ್ನ ಸುಮ್ನೆ ಬಿಡಲ್ಲ ಅಂತ ಹೋದ ಅಲ್ವಾ? ಹೌದಮ್ಮ, ಹೌದಾ? ಕೇಳಿಸ್ಕೊಂಡ್ರ? ಎಲ್ರೂ ಕೇಳಿಸ್ಕೊಂಡ್ರ? ನಮ್ಮಿಬ್ರ ನಡುವೆ ನಮ್ಮಪ್ಪ ಅಡ್ಡ ಇದ್ದಾರೆ ಅಂತ ಅವ್ರ ಮೇಲೆ ಯಾವಾಗ್ಲಿಂದನೋ ಕೋಪ ಬೆಳೆಸ್ಕೊಂಡಿದ್ದಾನೆ ಇವನು. ದೊಡ್ಡಪ್ಪನ ಮೇಲೆ ನಮ್ಮಪ್ಪ ಜಗಳ ಆಡಿದ್ದಾರೆ ಅನ್ನೋ ವಿಷಯ ಇವನಿಗೆ ಸರಿಯಾಗಿ ಸಿಕ್ಕಿದೆ. ಆ ವಿಷಯದಿಂದ ಏನ್ ಮಾಡಿದ್ರು ದೊಡ್ಡಪ್ಪನಿಂದ ತಪ್ಪಿಸ್ಕೋಬಹುದು ಅಂತ ಎಲ್ರ ಸಪೋರ್ಟ್ ನನಗೆ ಇರುತ್ತೆ ಅನ್ನೋ ಮೈಂಡ್ ಸೆಟ್ ಇಂದ ನಮ್ಮಪ್ಪನ ಸಾಯಿಸ್ಬಿಟ್ಟ ಇವನು. ಅಯ್ಯೋ ಆದ್ಯ, ನನ್ ಬಗ್ಗೆ ಯಾಕೆ ಈ ತರ ಅಪಾರ್ಥ ಮಾಡ್ಕೊಂಡು? ಕಿಶೋರ್ ಮಾವ ನಮ್ಮ ಮಾವನ ಜೊತೆ ಜಗಳ ಆಡಿದ್ರು ಅನ್ನೋ ಕೋಪದಿಂದ ನಾನು ಅಲ್ಲಿಗೆ ಹೋಗಿದ್ದು ನಿಜಾನೇ ಆದ್ಯ. ನಿಮ್ಮ ಅಪ್ಪನ ಜೊತೆ ಜಗಳ ಮಾಡಿದ್ದು ನಿಜಾನೇ. ಆದ್ರೆ ನೀನ್ ಅನ್ಕೋತಿರೋ ಹಾಗೆ, ಊಹೆ ಮಾಡ್ಕೋತಿರೋ ಹಾಗೆ ಏನು ನಡೆದಿಲ್ಲ ಆದ್ಯ.